ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸ್ತೀನಿ. ಅದೇನು ಅಂತ ನೋಡೋ ಮುಂಚೆ ನನ್ನ ಚಾನಲಲ್ಲಿ ಏನೆಲ್ಲ ಟಿಪ್ಸ್ ಇದೆ ಅಂತ ಒಂದು ಸಾರಿ ನಾನು ವೀಡಿಯೋಸನ್ನು ಓಪನ್ ಮಾಡಿ ಚೆಕ್ ಮಾಡಿ. ನನ್ನ ಚಾನಲಲ್ಲಿ ಬ್ಯೂಟಿ ಟಿಪ್ಸ್, ರೀಯೂಸ್ ಐಡಿಯಾಸ್ ಮತ್ತು ಕಿಚನ್ ಟಿಪ್ಸ್ ಎಲ್ಲ ಥರದ ಟಿಪ್ಸ್ಗಳು ನನ್ನ ಚಾನಲಲ್ಲಿ ಇದ್ದಾವೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ವೀಡಿಯೋಸ್ ಎಲ್ಲ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಹಾಯ್ ಎವ್ರಿವನ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ಟ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟಿಪ್ ಏನು ಅಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಟಾಪ್ಸನ್ನು ಯೂಸ್ ಮಾಡ್ತಾಯಿರ್ತೀವಿ. ಟಾಪ್ಸ್ ಆಗಿರ್ಬೋದು, ಶರ್ಟ್ಸ್ ಆಗಿರ್ಬೋದು. ಈ ರೀತಿ ನಾವು ಹಾಕ್ಕೊಳ್ಳೋವಾಗ ಮೇಲೆ ಒಂದು ಏನಾದರೂ ಬಟನ್ ಒಟ್ಟೋಗ್ಯೋ ಇಲ್ಲಾಂದರೆ ಮೇಲೆ ಸ್ವಲ್ಪ ಗ್ಯಾಪ್ ಇದ್ರೂ ಈ ರೀತಿ ಓಪನ್ ಆಗಿ ಕಾಣಿಸ್ತಾ ಇರುತ್ತೆ. ಮತ್ತು ನಾವು ಬಗ್ಗವಾಗ ಎಲ್ಲ ಏನಾದರೂ ಕೆಲಸ ಮಾಡುವಾಗ ಈ ರೀತಿ ಓಪನ್ ಆಗಿದ್ದರೆ ಚೆನ್ನಾಗಿರೋದಿಲ್ಲ ನೋಡೋದಕ್ಕೆ. ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದೇನು ಅಂತ ನೋಡಿ, ಡಬಲ್ ಟೇಪ್ ಪ್ಲಾಸ್ಟರನ್ನು ತಗೊಳ್ಳಿ. ಈ ರೀತಿ ಒಂದು ಸೈಡ್ಗೆ ಒಂದು ಪ್ಲಾಸ್ಟರನ್ನು ಅಂಟಿಸ್ಬಿಟ್ಟು ಮತ್ತು ಇನ್ನೊಂದು ಸೈಡ್ಗೆ ಈ ರೀತಿ ಪ್ರೆಸ್ ಮಾಡಿ. ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಟೈಟಾಗೆ ಇರುತ್ತೆ. ಮತ್ತು ನಾವು ಏನಾದರೂ ಕೆಲಸ ಮಾಡುವಾಗ ಬಗ್ಗುವಾಗ ನಮಗೆ ಏನೂ ಡಿಸ್ಟರ್ಬೆನ್ಸ್ ಆಗದಿರ ಇರುತ್ತೆ. ಆ ಟಾಪು ಓಪನ್ ಆಗದಿರ ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ಎಲ್ಲ ಟಿಪ್ಸು ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಟಿಪ್ ನಂಬರ್ 2, ಮನೆಯಲ್ಲಿ ಈ ರೀತಿ ಸ್ಕೇಲ್ಸನ್ನು ಉಪಯೋಗಿಸುವಾಗ ಈ ರೀತಿ ನಂಬರ್ಸ್ ಇರುತ್ತಲ್ಲ, ಅದ್ರ ಮೇಲೆ ಆ ನಂಬರ್ಸ್ ಬೇಗ ಒಟ್ಟೋಗ್ತಾ ಇರುತ್ತೆ. ಇಲ್ಲಾಂದರೆ ಚಿಕ್ಕ ಮಕ್ಳು ಈ ರೀತಿ ರಬ್ ಮಾಡ್ತಾ ಇರ್ತಾರೆ. ಆ ರೀತಿ ರಬ್ ಮಾಡೋದ್ರಿಂದ ನಂಬರ್ಸ್ ಮತ್ತು ನಮಗೆ ಕಾಣಿಸೋದಿಲ್ಲ. ಮತ್ತು ನಾವೇನಾದರೂ ಯೂಸ್ ಮಾಡಬೇಕಂದ್ರೆ ಆ ನಂಬರ್ಸು ಇರೋದಿಲ್ಲ. ಅದಕ್ಕೋಸ್ಕರ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮನೆಯಲ್ಲಿರುವಂಥ ವೈಟ್ ಪ್ಲಾಸ್ಟರನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಪ್ಲಾಸ್ಟರನ್ನು ನಾನು ಈ ರೀತಿ ಆ ನಂಬರ್ಸ್ ಮೇಲೆ ಅಂಟಿಸ್ತಿದ್ದೀನಿ. ಎಷ್ಟು ನಂಬರ್ಸ್ ಇದೆಯೋ ಫುಲ್ ಸ್ಕೇಲ್ವರೆಗೂ ನಾನು ಈ ರೀತಿ ಕ್ಲೀನಾಗೆ ಆ ಪ್ಲಾಸ್ಟರಿಂದ ಅಂಟಿಸ್ತಾಯಿದ್ದೀನಿ. ಈ ರೀತಿ ಅಂಟಿಸೋದ್ರಿಂದ ನಮ್ಗೆ ಆ ನಂಬರ್ಸು ಬೇಗ ಹೋಗೋದಿಲ್ಲ, ಜಾಸ್ತಿ ದಿನ ಇರುತ್ತೆ. ಮತ್ತು ನಾವು ವರ್ಕು ಕ್ಲೀನಾಗೆ ಮಾಡ್ಕೋಬೋದು, ಏನು ಡಿಸ್ಟರ್ಬೆನ್ಸು ಅನ್ನೋದು ಇರೋದಿಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನಿಮ್ಗೊಂದಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಟಿಪ್ ನಂಬರ್ 3, ನಾವು ಈ ರೀತಿ ಸ್ಟೀಲ್ ಬಾಕ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಮಾರ್ದಿರ ಹಾಗೆ ಎತ್ತಿಟ್ಟರು ಕೂಡ ಅದೊಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಆ ರೀತಿ ಬ್ಯಾಡ್ ಸ್ಮೆಲ್ ಬರಬಾರ್ದು ಅಂತ ನಾನಿಲ್ಲಿ ಒಂದು ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದೇನು ಅಂದರೆ, ನಾನು ಯೂಸ್ ಮಾಡುವಂಥ ಟಿಶ್ಯೂ ಪೇಪರ್ಸ್ ಇರುತ್ತಲ್ಲ, ಆ ಟಿಶ್ಯೂ ಪೇಪರನ್ನು ಈ ರೀತಿ ಆ ಬಾಕ್ಸ್ ಒಳಗಡೆ ಇಕ್ಕಿ ಸ್ವಲ್ಪ ನೀರನ್ನು ಅದ್ರ ಮೇಲೆ ಹಾಕ್ತಿದ್ದೀನಿ. ಈ ರೀತಿ ಬಾಕ್ಸ್ ಕ್ಲೋಸ್ ಮಾಡಿಬಿಟ್ಟು ಒಂದು ನೈಟ್ ಫುಲ್ಲು ನಾನು ಈ ರೀತಿ ಇಡ್ತಿದ್ದೀನಿ. ಈ ರೀತಿ ಇಡೋದ್ರಿಂದ ನಮಗೆ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಹೋಗುತ್ತೆ. ಮತ್ತು ನಾವು ಆ ಬಾಕ್ಸಲ್ಲಿ ಏನಾದರೂ ಹಾಕ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು, ನಾವು ಈ ರೀತಿ ಬ್ಲೌಸಸ್ ಹಾಕ್ಕೊತಾ ಇರ್ತೀವಲ್ಲ, ಬ್ಲೌಸಸ್ ಒಳಗಡೆ ಇನ್ನರ್ಸ್ ಎಲ್ಲ ಹಾಕ್ಕೊತಿರ್ತೀವಿ. ಅದು ನಮಗೆ ಈ ರೀತಿ ಬ್ಲೌಸಲ್ಲಿ ಒಂದೊಂದು ಸಾರಿ ಬಟನ್ ಇರುತ್ತೆ, ಒಂದೊಂದು ಸಾರಿ ಬಟನ್ ಇರೋದಿಲ್ಲ. ಬಟನ್ ಇಲ್ಲ ಅಂದರೆ ಆ ಇನ್ನರ್ ಸೈಡ್ಗೆ ಬಂದುಬಿಡ್ತಾ ಇರುತ್ತೆ. ಆ ರೀತಿ ಬರ್ದಿರಬೇಕಂತ ನಾನಿಲ್ಲಿ ಒಂದು ಡಬಲ್ ಟೇಪ್ ಪ್ಲಾಸ್ಟರನ್ನು ಹಾಕ್ತಿದ್ದೀನಿ. ಅದು ಏನಂತ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ ರೀತಿ ಥ್ರೆಡ್ಡೇ ಪೆಟ್ಟಿಕೋಟ್ ಅಂದ್ಕೊಳ್ಳಿ. ಈ ರೀತಿ ಅದಕ್ಕೆ ಸೇರಿಸ್ಬಿಟ್ಟು ನಾನು ಈ ರೀತಿ ಡಬಲ್ ಟೇಪ್ ಪ್ಲಾಸ್ಟರನ್ನು ಅಂಟಿಸ್ತಿದ್ದೀನಿ. ಈ ರೀತಿ ಅಂಟಿಸೋದ್ರಿಂದ ನಮಗೆ ಅದು ಫಿಟ್ಟಾಗಿರುತ್ತೆ ಮತ್ತು ಅದು ನಮಗೆ ಸೈಡ್ಗೆ ಬರೋದಿಲ್ಲ. ಮತ್ತು ಅದು ಸೈಡ್ ಬಂದಿದೆಯೋ ಇಲ್ವೋ ಅಂತ ಅದನ್ನೇ ನೋಡ್ಕೊಳ್ಳೋ ಟೆನ್ಷನ್ ಕೂಡ ಇರೋದಿಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಇದು ಎಲ್ಲ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುತ್ತೆ. ಕಾಲೇಜ್ ಹುಡುಗಿಯರಿಗೆ, ಮಹಿಳೆಯರಿಗೆ ತುಂಬಾ ಈ ಬ್ಲೌಸಸ್ ಐಡಿಯಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ಟಿಪ್ಪನ್ನು ಯೂಸ್ ಮಾಡ್ತಿದ್ದೀನಿ. ಟಿಪ್ ನಂಬರ್ 5, ನಾವು ಅಡುಗೆ ಮನೆಯಲ್ಲಿ ಈ ರೀತಿ ಖಾರದ ಪುಡಿ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಕಟ್ ಮಾಡುವಾಗ ಈ ರೀತಿ ನಮ್ಮ ಕೈಗೆ ಅಂಟ್ಕೊಂಡಿರುತ್ತೆ. ಮತ್ತು ಅದು ಕೈ ತೊಳ್ಕೊಂಡ್ರೂ ಕೂಡ ಒಂದು ಸ್ವಲ್ಪ
ಉರಿ ಆಗ್ತಾ ಇರುತ್ತೆ ಮತ್ತು ಅದನ್ನ ನಾವು ಮುಖದ ಮೇಲೆ ಉಜ್ಕೊಂಡ್ರೆ ನಮ್ಮ ಮುಖ ಎಲ್ಲ ಉರಿ ಆಗಿರುತ್ತೆ. ಆ ರೀತಿ ಆಗದಿರ ಇರಬೇಕಂದ್ರೆ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟಿರುವಂತಹ ಹಾಲನ್ನು ತಗೊಂಡಿದ್ದೀನಿ. ಈ ರೀತಿ ಹಾಲನ್ನು ತಗೊಂಡು ಕೈಯೆಲ್ಲ ಕ್ಲೀನಾಗಿ ಈ ರೀತಿ ಒರೆಸ್ಕೊಂಡು ಈ ರೀತಿ ಉಜ್ಕೋಬೇಕು. ಈ ರೀತಿ ಕ್ಲೀನಾಗಿ ಉಜ್ಕೊಂಡ ನಂತರ ನಾರ್ಮಲ್ ವಾಟರ್ ತಗೊಂಡು ನಮ್ಮ ಕೈ ಒರೆಸ್ಕೊಂಡ್ರೆ ನಮಗೆ ಕೈ ಉರಿ ಅನ್ನೋದು ಅದ್ರ ವಾಸನೆ ಅನ್ನೋದು ಬರೋದಿಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾವು ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಖಾರದ ಪುಡಿ ಆಗಿರ್ಬೋದು ಮುಟ್ಟುವಾಗ ಈ ರೀತಿ ಈ ಟಿಪ್ಪನ್ನು ನಾವು ಯೂಸ್ ಮಾಡಿಕೊಂಡ್ರೆ ನಮಗೆ ಕೈಯೆಲ್ಲ ಉರಿ ಆಗದಿರ ಇರುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಟಿಪ್ ನಂಬರ್ 6, ನಾವು ಈ ರೀತಿ ಅರಿಶಿನ ಪುಡಿಯನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಅದರೊಳಗಡೆ ಬೇಗ ನಮಗೆ ಹುಳ ಅನ್ನೋದು ಬರುತ್ತೆ. ಆ ರೀತಿ ಹುಳ ಬರ್ದಿರೋ ಫ್ರೆಶ್ ಆಗಿರಬೇಕು ಅಂದರೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಟಿಶ್ಯೂ ಪೇಪರನ್ನು ತಗೊಂಡಿದ್ದೀನಿ. ಇದರಲ್ಲಿ ನಾನು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಕೆಲವೊಂದು ವಸ್ತುಗಳನ್ನು ಹಾಕ್ತಿದ್ದೀನಿ. ಅದೇನು ಅಂದರೆ ಒಂದು 4ರಿಂದ 5ವರೆಗೂ ಲವಂಗವನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಮೆಣಸನ್ನು ಹಾಕ್ತಿದ್ದೀನಿ. ಈ ರೀತಿ ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡ ನಂತರ ಸ್ವಲ್ಪ ಲಬ್ಬರ್ ಬ್ಯಾಂಡನ್ನು ಇಲ್ಲಾಂದರೆ ದಾರವನ್ನು ಕಟ್ಬಿಟ್ಟು ಈ ರೀತಿ ಕಟ್ಟಬೇಕು. ಅದನ್ನು ಈಗ ಅರಿಶಿನ ಪುಡಿಯಲ್ಲಿ ಹಾಕ್ತಿದ್ದೀನಿ. ಈ ರೀತಿ ಹಾಕೋದ್ರಿಂದ ನಮಗೆ ಹುಳ ಅನ್ನೋದು ಬೀಳೋದಿಲ್ಲ, ಫ್ರೆಶ್ ಆಗಿ ಇರುತ್ತೆ. ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಉಪಯೋಗ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ನೀವು ಬೇಗ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ, ಬೇಗ ನೋಡ್ಬೋದು. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.